ಪುಟ್ಟಮನೆ ಮುರಿದ ಕನಸು ಮುಂದುವರೆದ ಭಾಗ 3. ಚೇತನಮ್ಮ ಗೊಂದಲದಿಂದ ತಲೆಗೆ ಕೈ ಇಟ್ಟುಕೊಂಡು, ಸಾಕು ನಿಲ್ಲಿಸು ಮಗನೇ ನಿನ್ನ ತಮಾಷೆಯ ಮಾತುಗಳು. ಹೆಣ ಎದ್ದು ಬಂತು ಅಂತ ತಲೆ ಬುರುಡೆ ಇಲ್ಲದೆ ಮಾತನಾಡುತ್ತಿದ್ದೀಯ. ಆದರೆ ಮಕ್ಕಳು ನೋಡೋಕೆ ತುಂಬ ಮುಗ್ಧವಾಗಿ ಸುಂದರವಾಗಿ ಇದ್ದಾರೆ. ಒಳಗೆ ಬನ್ನಿ ಮಕ್ಕಳ, ಮೊದಲು ಊಟ ಮಾಡಿ ಆಮೇಲೆ ನಿಮ್ಮ ಕತೆ ಕೇಳೋಣ ಎಂದರು. ಚೇತನ್ ಹೆತ್ತವರು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಂಡರು. ಚೇತನ್ ಕೊಟ್ಟ ಆಸರೆಯಿಂದ ಎಲ್ಲರೂ ಒಂದೇ ಸೂರಿನಡಿ ಕೂಡಿ ಬಾಳಲು ಆರಂಭಿಸಿದರು. ಕೊನೆಯವರೆಗೂ, ಅಂದರೆ ಅವರು ಬದುಕಿರುವವರೆಗೂ ಆ 4 ಜೀವಗಳು ಎಂದಿಗೂ ದೂರ ಆಗದೆ ಜೊತೆಯಲ್ಲೇ ಇರಲು ಗಟ್ಟಿ ನಿರ್ಧಾರ ಮಾಡಿದರು. ಅಲ್ಲಿಗೆ ಅವರ ಬದುಕಿನ ಕರಾಳ ರಾತ್ರಿ ಮುಗಿದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಾಯಿತು. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಅಪ್ಪಟ ಕನ್ನಡ ಅಭಿಮಾನಿ ಸ್ನೇಹಿತೆ. ಧನ್ಯವಾದಗಳು.